ಲಕ್ಷ್ಮೀ ಶಿವನ ನಿನ್ನ ಮಾರಿಸುವರ ಕಣ್ ಹಾಗಾರ ಯಾರ್ಯಾರ ನಕ್ಕಾಗ ಬಾಳ ಚಂದ ಯಾರಿಲ್ಲ ನಿನ್ನ ಮುಂದ ನಿನಗಿಂತ ಚೆಲುವಾರ ನಿನಗಿಂತ ಚೆಲುವಾರ ನೋಡು ಯಾರ್ಯಾರ ನಿನಗಿಂತ ಚೆಲುವಾರ ಜಗದ ನಡು ಯಾರ್ಯಾರ ಏನು ನಿಂದು ನಿಮ್ಮವ್ರ ಜಗತ್ತ ಮಗಳ ನಿಮ್ ನೀರೇ ಹೇಳ್ತೇನೆ ನನ್ನ ಮಗಳ ನಿಂದ ಮೈ ಹಸಿ ಆಗೈತಿ ನೋಡ್ ಯಾವ ಮಗಳ ನಾಳೆ ಅಲ್ಲಿ ಗೌಡ್ರ ಮನೆ ಮದುವೆ ಐತಿ ಅಲ್ಲಿ ಒಳಗಡೆ ಪಳಗಡೆ ಅರ್ಥ ಹಾಕೊಂಡ್ ಹೇಳಕಂತ ನಡಿ ಮಂಗನಾಟ ಆಡಕೊಂಡ ನಿಮ್ಮ ಅವನ ಮಾವ ಕೂಡ ನಾ ಹೋಗ್ತೀನಿ ಅಂದ್ರೆ ಇವ್ರು ಡ್ಯಾನ್ಸ್ ಕಲ್ಸ್ಕೊಡ್ತೀನಿ ಅಂದ್ರು ಅದಕ್ಕೆ ನಿಂತ ಎಲ್ಲಿ ಡ್ಯಾನ್ಸ್ ಕಲಿತೀನಿ ಎಲ್ಲ ಅದು ಏನ್ ಕಲಿಸ್ತಮ್ಮ ಮಾಡೋದೀಗ ಏನಂದಿ ಇನ್ನೊಂದು ಒಡಗ ಬಿಡು ನಿಮ್ಮ
ನಾನಂತೂ ನೀರು ಕೊಟ್ಟೆ ನಿಮ್ಗೆ, ಈಗಲಾದ್ರೂ ನಿಮಗೆ ನೀರಿನ ದಾಹ ಹಿಂಗಿದೆ. ನೀರಿನ ದಾಹವೇನೋ ನೀರು ಕೊಟ್ಟು ತೀರಿಸಿದೆ, ಆದ್ರೆ ನನ್ನ ಕಾಮ ದಾಹವನ್ನ ಏನು ಕೊಟ್ಟು ತೀರಿಸಿದೆ ಚೆಲುವೆ? ಅಣ್ಣ, ಏನ್ ಮಾತಾಡ್ತಾ ಇದ್ರೆ ನೀವು? ನಾನು ನಿಮಗೆ ಕುಡಿಯೋದಕ್ಕೆ ನೀರು ಕೊಟ್ಟೆ, ಅದಕ್ಕೆ ನೀವು ಈ ರೀತಿ ನನಗೆ ಪ್ರತಿಫಲ ಕೊಡೋದು? ಅಣ್ಣ, ಅಣ್ಣ ಎಂದು ಕರೆದಾಕ್ಷಣ ಕರುಣೆ ಪಟ್ಟು ಕಣಿಕರ ಪಟ್ಟು ಬಿಟ್ಟು ಬಿಡುವನೆಂದು ಭಾವಿಸಿರುವೆಯಾ? ಬಣ್ಣದ ಹೆಣ್ಣು ಕೇಳಿ ದಾಕ್ಷಣ ಹಿಂದೆ ಮುಂದೆ ನೋಡದೆ ನೀರು ಕೊಟ್ಟು ಹೇಗೆ ನೀರಿನ ದಾಹ ತೀರಿಸಿದೆವು, ಅದೇ ರೀತಿ ನನ್ನ ಕಾಮ ದಾಹವನ್ನು ತೀರಿಸಿ ಹೊರಟು ಹೋಗುವುದಿಲ್ಲ. ಚಾಂಡಾಲ, ನೀರು ಕೊಟ್ಟಿರುವ ನನಗೆ ನನ್ನ ಸೀರೆ ಮೇಲೆ ನಿನ್ನ ಕಣ್ಣನ್ನು ಹಾಕ್ತಿದೆ ಇಲ್ಲ. ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ? ಲೇ ಮನಸ್ಸು ಹೆಣ್ಣೆ, ನಾನು ರಾಕ್ಷಸನಾಗುವ ಮೊದಲು ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಬಲವಂತದಿಂದ ತಿನ್ನ ಶೀಲ ಕುಕ್ಕಿ ತಿನ್ನಬೇಕಾಗುತ್ತದೆ. ಎಚ್ಚರ! ಪಾಪಿ, ಹಿಂದೆ ದ್ರೌಪದಿ ಮೇಲೆ ಕಣ್ಣು ಹಾಕಿದ ದುಶ್ಯಾಸನ ಸ್ಥಿತಿ ಕೃಷ್ಣನ ಕೈಯಲ್ಲಿ ಏನಾಯಿತು ಅಂತ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೋ. ಮದ ತುಂಬಿದ ಮದ ನಾರಿ, ಈ ಗೋಪುರ ಯುಗದ ಹರಿಕತೆ ಈ ಸದಿಮನಿಗೆ ಹೇಳಿ ಕೆಣಗಿಸಬೇಡ. ಕಂಡ ಹೆಣ್ಣು ಮಕ್ಕಳ ಜೊತೆ ಸರಸವಾಡುವ ಈ ಧಾರಣಿಗೆ ಸವಾಲ್ ಹಾಕುವೆ. ಈ ರೀತಿ ಯಾರು ಇಲ್ಲದ ಕಾಡು ಅಡವಿಯಲ್ಲಿ ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ತಿಳಿದುಕೊಂಡು ಕಾಮದ ಕಣ್ಣನ್ನು ಹಾಕೋದಕ್ಕೆ ಬಂದಿದೆಯಾ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಸೀಳಿ ಬಿಡ್ತಾರೆ ಈ ಕರತೀರು. ಹೊರತು ಹೆಣ್ಣ, ಈ ಬಡಿ ವಾರ ಮಾಡದೆ ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲ ಹೋದರೆ ನಿನ್ನ ಮುಡಿಗೆ ಕೈ ಹಾಕಿ ಕೆಡವಿ ಹಾಕಲ್ಲ. ದೂರ ಸರಿದು ನಿಂತು ಮಾತಾಡುವ ದುರಾತ್ಮ, ನೀನು ಕರೆದ ತಕ್ಷಣ ಬಂದು ಸೆರಗು ಹಾಸುವುದಕ್ಕೆ ನಾನೇನು ಸೂಳೆ ಅಲ್ವೋ? ಗರತಿ, ಅದು ಅಲ್ಲದೆ ಪತಿವ್ರತೆ ಹೆಣ್ಣನ್ನು ಮಾತ್ರ ಮರಿಬೇಡ. ಗೊತ್ತಿರುತ್ತೆ ಲೇ, ಗೊತ್ತಿರುತ್ತೆ ಎಂದು ಪರ್ವತ ಎತ್ತರ ಮಾತನಾಡಬೇಡಲೇ. ಗಂಡನೇ ದೇವರೆಂದು ಗುಡಿಗೆ ಹೋಗಿ ಮಿಂಡನ ಹೆಂಚಿನಲ್ಲಿ ಅರ್ಚನೆ ಮಾಡಿಕೊಡುವ ನಿಮ್ಮಂತ ಗರ್ತಿ ಶಿರೋಮಣಿ ಇರ್ತಿಲ್ಲ ಈ ನಮ್ಮ ಸಮಾಜದಲ್ಲಿ. ಗಂಡನಿಗೆ ತಿಂಗಳ ನೆಪ ಇದೆ, ಮಿಂಡನೊಂದಿಗೆ 3 ದಿನದ ಬರುವ ನಿಮ್ಮಂತ ನೀತಿಗಂತ ಶಿರೋಮಣಿ ಇರ್ತಿಲ್ಲ ಈ ನಮ್ಮ ಸಮಾಜದಲ್ಲಿ. ಗಂಡನೇ ಸರ್ವಸ್ವವೆಂದು ಸೆಂಟಿಮೆಂಟ್ ಹೊಡಿದೆ, ಆದರೆ ಗಂಡ ಕೆಲಸಕ್ಕೆ ಹೋದ ಬಳಿಕ ಸಾಯಂಕಾಲದವರೆಗೆ ಸಾಯುವ ಮುದುಕನೊಂದಿಗೆ ಕಾಮ ತೃಪ್ತಿಯನ್ನು ತೀರಿಸಿಕೊಳ್ಳುವ ನಿಮ್ಮಂತ ಕಾಮನೆ ಇರಲಿಲ್ಲ ಈ ನಮ್ಮ ಸಮಾಜದಲ್ಲಿ. ಹಾಗಂತ ಎಲ್ಲರೂ ಒಂದೇ ರೀತಿ ಇರುತ್ತಾರೆ ಅಂತ ತಿಳಿದುಕೊಳ್ಳೋದು ನಿನ್ನ ಮೂರ್ಖತನ. ನೀನು ಇದೇ ರೀತಿ ಮಾತಾಡಿದ ಆದ್ರೆ ಎದ್ದು ಬಂದು ಎದಿಗೆ ಒಗಿತಾರೆ ಸಮಾಜದ ಗರತಿಯನ್ನು. ಈ ಗಂಡನೆಯ ಗುಂಡಿಗೆ ಮೇಲೆ ಒದೆಯುವಷ್ಟು ಸೊಕ್ಕು ಬಂದಿದ್ದೇನೆ. ಬರೀ ಒದೆಯುವುದು ಅಷ್ಟೇ ಅಲ್ವೋ? ಪ್ರಸಂಗ ಏನಾದ್ರೂ ಬಂದಿದೆಯಾದ್ರೆ ಕಾಲಲ್ಲಿರುವ ನಷ್ಟನ್ನು ತೆಗೆದುಕೊಂಡು ನಿನ್ನ ಕೊರಳಲ್ಲಿ ಸರ ಮಾಡಿ ಹಾಕ್ಬೇಕಾಗತ್ತೆ. ಎಚ್ಚರಿಕೆ! ಹಾಗಾದರೆ ಗಾಳಿ ಪಡೆದಂತೆ ಹಾರಿ ಹೋಯಿತನ್ನು ತಿಳಿದುಕೋ ನಿನ್ನ ಶೀಲ. ಅಯ್ಯೋ ಬೇಡ, ದಯವಿಟ್ಟು ನನ್ನನ್ನು ಏನ್ ಮಾಡಬೇಡಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಯಾಕಂದ್ರೆ ಇದೇ ಹೊರ
ಶಭಾಷ್. ತೂಗುಡಿಗೆ ಬಂದವನಿಗೆ ಹಾಸಿ ಕೊಟ್ಟಂತಾಯಿತು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ನಿನ್ನ ತಂಗಿ ಅಂತ ತಿಳ್ಕೊಂಡು ಬಿಟ್ಟು ಬಿಡು ನನ್ನನ್ನು. ತಂಗಿ? ಯಾವ ತಂಗಿ? ಯಾವ ತಂಗಿ? ನಿಮ್ಮಂತ ನೀತಿಗೆಟ್ಟ ತಂಗಿಯರು ತವರಿಗೆ ಬಾ ತಂಗಿ ಸಿನಿಮಾ ನೋಡಿ. ಹಾಗೆ ಅಣ್ಣ ತಂಗಿ ಮರುದಿನ ಚೆಲುವಿನ ಚಿತ್ತಾರ ಸಿನಿಮಾ ನೋಡಿ. ರಾತ್ರಿ ಹೊತ್ತಿಗೆ ಮನೆ ಬಿಟ್ಟು ಓಡಿ ಹೋದ ಅಣ್ಣ ತಂಗಿಯರ ಕಥೆ ಕೇಳಿದವ ನೀನು. ಸುಮ್ಮನೆ ಹಠ ಮಾಡದೆ ಒಪ್ಪಿದರೆ ಸರಿ, ಇಲ್ಲದಿದ್ರೆ ಬೇಡ, ನನ್ನನ್ನು ಬಿಟ್ಟು ಬಿಡು. ಭದ್ರ! ಅಕ್ಷಮ. ಭದ್ರ ಹೊಂದುತ್ತಂತೆ ಕಾಣ್ತದೆ. ನಾನು ಇಲ್ಲಿಂದ ಕಾಲು ಕೀಳುವುದೇ ಸರಿ. ಸುಮಾರು ಯಾಕೆ ಈ ರೀತಿ ಚೀರಿಕೊಂಡ್ರಿ? ಸರಿಯಾದ ಸಮಯಕ್ಕೆ ನೀನು ಬಂದಿ. ಇಲ್ಲೇ ಇದ್ರಿ ಇಷ್ಟೊತ್ತಿನೊಳಗೆ ನಿನ್ನ ಅತ್ತಿಗೆ ಇರ್ತಾ ಇರ್ಲಿಲ್ಲಪ್ಪ. ನಿನ್ನ ಅತ್ತಿಗೆ ಇರ್ತಾ ಇರ್ಲಿಲ್ಲ. ಏನು ಹೇಳುತ್ತಿರುವೆ ಅತ್ತಿಗೆ? ದಾರಿಯಲ್ಲಿ ಏನಾದರೂ ನೋಡಿ ಹೆದರಿಕೊಂಡಿರುವರು ಅಥವಾ ಯಾವುದಾದ್ರೂ ಕೆಟ್ಟ ಪ್ರಾಣಿ ಹತ್ತಿಸಿಕೊಂಡು ಬಂದಿತು? ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಬಂದು ಒಂದು ಕಾಡು ಪ್ರಾಣಿ ನನ್ನ ಶೀಲವನ್ನೇ ಕುಕ್ಕಿ ತಿನ್ನುವುದಕ್ಕೆ ಬಂದಿತ್ತಪ್ಪ. ಕುಕ್ಕಿ ತಿನ್ನುವುದಕ್ಕೆ. ಅತ್ತಿಗೆ ಏನು ಹೇಳುತ್ತಿರುವಿರಿ? ತುಂಬಿ ಕೊಪ್ಪಿನಿದ್ರು ಆ ಕೆಟ್ಟ ಪ್ರಾಣಿ ಯಾವುದೊಂದು ಹೇಳ್ಬಿಡು ಅತ್ತಿಗೆ. ಈಗಲೇ ಹೋಗಿ ಅದರ ಉಳ್ಳವನು ಚಂದ ನಿಮ್ಮ ಪಾದಡಿಗೆ ತಂದು ಹಾಕಿಬಿಡುವೆ. ಹೇಳು ಅತ್ತಿಗೆ ಅವನು ಯಾರು ಎಂದು. ಹೋಗಿ ಬಿಟ್ಟು ಬಿಡಪ್ಪ ಪಾಪಿಯನ್ನು. ನೋಡು, ಅವನನ್ನು ಕೊಂದು ನೀನೇಕೆ ಕೊಲೆಗಾರನಾಗ್ತೀಯ? ಅವನ ಪಾಪದ ಕೊಡ ತುಂಬಿದ ಮೇಲೆ ಅವನೇ ಸರ್ವನಾಶ ಆಗಿ ಹೋಗ್ತಾನೆ. ಅತ್ತಿಗೆ ಏನು ಹೇಳುತ್ತಿರುವೆ ಅತ್ತಿಗೆ? ಇಂಥ ಕೆಟ್ಟ ರಾಕ್ಷಸರನ್ನು ಬೆಳೆಯಲು ಬಿಟ್ಟರೆ ಮುಂದೆ ನಮ್ಮ ರಾಮ ರಾಜ್ಯವನ್ನು ರಾವಣ ರಾಜ್ಯವಾಗಿ ಮಾಡಿಬಿಡುತ್ತಾರೆ ಇಂಥ ಕೆಟ್ಟ ಕಾಮನ ಅಂತವರು. ಅತ್ತಿಯಮ್ಮ, ಈಗ ನಿಮಗೆ ಬಂದ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರದೆಂದರೆ ಆ ರಾವಣ ಯಾರು ಎಂದು ಹೇಳಿಬಿಡು ಅತ್ತಿಗೆ, ಹೇಳಿಬಿಡು. ಭದ್ರ, ನನ್ನ ಮಾತನ್ನು ಕೇಳಪ್ಪ. ಅವನ ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಅದರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಅಚ್ಚಮ್ಮ, ನಿನಗೆ ಕೈ ಮುಗಿದು ಕೇಳುತ್ತೇನೆ. ನನ್ನ ದೇವತೆಯ ಬಟ್ಟೆಯನ್ನು ಬಿಚ್ಚಲು ಬಂದ ಆ ಕೆಟ್ಟ ಬಂದವ ನಿಮಗೆ ಯಾರೆಂದು ಹೇಳಿಬಿಡು. ಈಗಲೇ ಹೋಗಿ ಅದರ ರಕ್ತವನ್ನು ತಂದು ನನ್ನ ದೇವತೆಗೆ ಅಭಿಷೇಕ ಮಾಡುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅತ್ತಿಗೆ. ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಭದ್ರ, ನನ್ನ ಮಾತನ್ನು ಕೇಳು. ನೀನೇನಾದ್ರೂ ನನ್ನ ಮಾತನ್ನು ಕೇಳದೆ ಹೋದ್ರೆ ನನ್ನ ಮೇಲೆ ಆನೆ ಆಗಿದೆ ನಿನಗೆ. ಅಚ್ಚಮ್ಮ, ತಪ್ಪು ಮಾಡಿಬಿಟ್ಟೆ ಅತ್ತಿಯಮ್ಮ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೋಡಪ್ಪ, ಒಟ್ಟಿನಲ್ಲಿ ಆದದ್ದೆಲ್ಲ ಆಗಬೇಕು. ಆದ್ರೆ ಇಲ್ಲಿ ನಡೆದಿರುವ ಘಟನೆಯನ್ನು ದಯವಿಟ್ಟು ಮನೆಯಲ್ಲಿ ಯಾರಿಗೆ ತಿಳಿಸೋದಕ್ಕೆ ಹೋಗ್ಬೇಡ. ಆಯ್ತು ಆಯ್ತು, ನಡಿ ಅತ್ತಿಯಮ್ಮ, ಹೋಗೋಣ ಅಂತ. ಬಾರಪ್ಪ.